ಪ್ರೇಮಿಸಿದೀನಿ ಅಂತ ಹೇಳೋ ತನಕ ನಾನು ಕಾಲ್ ಬಿಡಲ್ಲ. ಶಟಪ್ ಆನಂದ, ವಿಷಯ ಏನೇ ಇದ್ರು ಕೂತ್ ಮಾತಾಡೋಣ. ಮೊದ್ಲು ಎದ್ದೇಳ್ ನೀನು. ನನಗೆ ಈ ಮೆಲೋಡಿ ಡ್ರಾಮಾಸ್ ಎಲ್ಲ ಇಷ್ಟ ಆಗಲ್ಲ. ಎದ್ದೇಳ್ ಮೇಲೆ ಎದ್ದೇಳೋ ಫಸ್ಟು. ಇವಾಗ ಹೇಳು, ಏನ್ ವಿಷಯ? ನಾನು ನಿನ್ ಕಾಲ್ ಮಾಡಿದ್ನಲ್ವಾ? ಹೌದು, ಮಾಡಿದ್ದೆ. ಯಾಕೋ ಎಲ್ಲಾನು ಕೈ ಮೀರೋ ಕಾಣ್ತಾ ಇದೆಯಲ್ಲಪ್ಪ. ವಿಕ್ಕಿಗೆ ಸಿಸ್ಟರ್ ಜಾತಕ ಪೂರ್ತಿ ಗೊತ್ತಾಗೋಯ್ತು. ಅವನ್ ಬೇರೆ ಎಡಬಿಡಂಗಿ ಕೇಳಿಸ್ಕೊಂಡಿದ್ನೆಲ್ಲ ಊರ್ ತುಂಬಾ ಟಾಮ್ ಹೊಡ್ಕೊಂಡ್ ಬರ್ತಾನೆ. ಸಿಸ್ಟರ್ ಕತೆ ಮುಗಿಯಿತು. ಮೊದಲು ಸಿಸ್ಟರ್ಗೆ ವಿಷಯ ತಿಳಿಸ್ಬೇಕು. ಆನಂದನ ಹೇಳಾನಂದ? ಹೇಳೋದಲ್ಲ ಏನಿಲ್ಲಕ್ಕ, ಎಲ್ಲ ಫಿನಿಶ್. ಕೇಳ್ ಕತಮ್ ನಾಟಕ ಬಂದು. ಏನೋ ಮಾತಾಡ್ತಾ ಇದ್ಯಾ? ಮೊದ್ಲೇ ನಿನಗ್ ನೆಟ್ಟಗ್ ಮಾತಾಡಕ್ ಬರಲ್ಲ, ಅಂತದ್ರಲ್ಲಿ ಈ ರೀತಿ ವಿಚಿತ್ರವಾಗೆಲ್ಲ ಮಾತಾಡಿದ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ? ಅರ್ಥ ಮಾಡ್ಸೋಷ್ಟು ಟೈಮ್ ಇಲ್ಲ, ಮಾಡ್ಕೊಳಕ್ಕೂ ಟೈಮ್ ಇಲ್ಲ. ನಿನ್ ಕತೆ ಮುಗೀತು. ಅಣ್ಣ ತಮ್ಮ ಇಬ್ರು ರೋಷ ಆವೇಶದಲ್ಲಿ ಬಂದು ನಿನ್ ಕತ್ತಿರ್ದು ಆಚೆ ತಪ್ಪಿಡ್ತಾರೆ. ಏಯ್, ಕುಡ್ದಿದ್ಯೇನೋ? ಮಾಡಕ್ ಬೇರೇನೋ ಕೆಲ್ಸ ಇಲ್ವಾ ನಿನ್ಗೆ? ಸುಮ್ಮನೆ ಮನೆಗ್ ಬಂದ್ ಮಲ್ಕೋ, ಅದು ಬಿಟ್ಟು ನನ್ ತಲೆ ತಿನ್ಬೇಡ. ಅಯ್ಯೋ ಅಕ್ಕ, ನಾನ್ ಕುಡ್ದಿಲ್ಲ, ತಲೆ ಅರ್ಟನೂ ಮಾಡ್ತಾ ಇಲ್ಲ. ಎಲ್ಲ ಎಡೋಟಾಗೋಗಿದೆ. ಶನಿ ನಿನ್ ಹೆಗ್ಲೆ ಏನಾಯ್ತು. ಫಸ್ಟ್ ಅಲ್ಲಿಂದ ಎಲ್ಲಾದ್ರೂ ದೇಶಾಂತರ ಹೋಗ್ಬಿಡು. ಜೈ, ಈಡಿಯಟ್ ತರ ಮಾತಾಡ್ಬೇಡ. ಮೊದ್ಲು ವಿಷಯ ಏನು ಅಂತ ಹೇಳು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಯ್ಯೋ ಅಕ್ಕ, ಅದನ್ನೆಲ್ಲ ಇವಾಗ ಡೀಟೇಲ್ ಆಗಿ ಹೇಳಕ್ ಆಗಲ್ಲ. ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರಿಬ್ರು ನಿನ್ನ ಹತ್ರ ಎಲ್ಲೋ ಹೋಗ್ತೀವಂತ ಸುಳ್ಳು ಹೇಳಿದ್ರು. ವಿಕ್ಕಿ ಆರ್ತಿ ಆಚೆ ಹೊರಟ್ರಲ್ಲ, ಅವಾಗ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡ್ ಬಂದೆ. ಆ ವಿಕ್ಕಿ ಬಂದು ಅದ್ಯಾವನ್ನ ಮೀಟ್ ಆದ. ಯಾರನ್ನ? ಅಯ್ಯೋ ದೇವರಾನೇ ಗೊತ್ತಿಲ್ಲ ಸಿಸ್ಟರ್. ಆದ್ರೆ ಆ ವ್ಯಕ್ತಿಗೆ ನಿನ್ನ ಪೂರ್ತಿ ಹಿಸ್ಟ್ರಿ ಗೊತ್ತು. ಅವನು ಅದನ್ನ ವಿಕ್ಕಿ ಹತ್ರ ಎಲ್ಲ ಹೇಳ್ಬಿಟ್ಟ. ವಾಟ್ ನಾನ್ಸೆನ್ಸ್? ಏನ್ ಹೇಳ್ದ? ಇರೋದ್ನೇ ಹೇಳ್ದ. ಅದೇ ವೇದಾಂತ್ ನಿನ್ ಮಗ ಅಲ್ಲ, ನೀನು ಅವ್ರ ಆಸ್ತಿನ ಲಪ್ಟಾಯಿಸ್ತಾ ಇದೀಯಾ, ನೀನು ದೊಡ್ಡ ಕೇಳಿ ಅಂತಾನೂ ಹೇಳ್ಬಿಟ್ಟ. ಅದಕ್ಕೆ ಹೇಳಿದ್ದು ಮೊದಲು ಅಲ್ಲಿಂದ ಹೊರಟ್ಬಿಡು. ನಗ್ತಿದ್ಯಾ? ನಾನ್ ನಿಜ ಹೇಳ್ತಾ ಇದ್ದೀನಿ ಸಿಸ್ಟರ್. ನೀನ್ ನಿಜಾನೇ ಹೇಳ್ತಿರ್ಬೋದು, ವಿಕ್ಕಿ ಕೇಳಿಸ್ಕೊಂಡುದು ನಿಜ ಇರ್ಬೋದು. ಆದ್ರೆ ಆ ಸತ್ಯ ಇನ್ನು ವೇದಾಂತಿಗೆ ಗೊತ್ತಿಲ್ಲ ಅಲ್ವಾ? ಈ ಕ್ಷಣಕ್ಕೆ ಗೊತ್ತಿಲ್ಲ ಅಷ್ಟೇ. ಅದನ್ನ ವಿಕ್ಕಿ ಅವನ ಹತ್ರ ಹೇಳ್ತಾನೆ. ಅದ್ರಲ್ಲಿ ಬೇರೆ ವೇದಾಂತ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮೀಟ್ ಆಗ್ಬೇಕು ಅಂತ ಹೇಳ್ತಾವನೆ. ನೋಡ್ ಸಿಸ್ಟರ್, ಬದುಕೊಂಡಿದ್ರೆ ಬೇಡ್ಕೊಂಡಾದ್ರೂ ತಿನ್ಬೋದು. ನಾವು ಬೇರೆ ಇಬ್ರು ಇದ್ದೀವಿ. ಬೇರೆ ಬೇರೆ ಏರಿಯಾಗ ಹೋಗಿ ಭಿಕ್ಷೆ ಬೇಡಿದ್ರು 3 ಹೊತ್ತು ಊಟಕ್ಕೆ ಏನೂ ಕಮ್ಮಿ ಇಲ್ಲ. ಇಲ್ಲ ಅಂದ್ರೆ ಅಣ್ಣ ತಮ್ಮ ಸೇರ್ಕೊಂಡು ನಿನ್ನ ಉಳಿಸೋದಿಲ್ಲ. ಸೋಲು ಅಂದ್ರೆ ಸಾವು ಅಂತ ಅರ್ಥ. ಎಲ್ಲಿವರೆಗೂ ನಾನ್ ಸಾಯಲ್ವೋ ಅಲ್ಲಿವರೆಗೂ ನನ್ಗೆ ಸೋಲಿಲ್ಲ ಅಂತಾನೆ ಅರ್ಥ. ನೀರಿಗೆ ಇಳ್ದಿದೀನಿ ಅಂತಂದ್ಮೇಲೆ ಚಳಿಗ್ ಹೆದ್ರಲ್ಲ ಅಂತಾನೆ ಲೆಕ್ಕ. ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ನಿನ್ಗೆ ಎಸ್ಕೇಪ್ ಆಗೋ ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಅವರಿಬ್ರು ನಿನ್ ದಾರಿಗೆ ಅಡ್ಡ ನಿಂತ್ಬಿಟ್ಟವ್ರೆ. ಏನೇ ಅಡ್ಡ ಬಂದ್ರು ಕಿತ್ತು ಬಿಸಾಕ್ಬೇಕಾನಂದ. ದಾರಿ ಇಲ್ದೇ ಇರೋ ಜಾಗದಲ್ಲಿ ದಾರಿ ಮಾಡ್ಕೊಳ್ಳೋರಿಗೆ ಮಾತ್ರ ಏನೇ ಬಂದ್ರು ಸಾಧ್ಸಕ್ ಸಾಧ್ಯ. ನೀನ್ ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ವಿಕ್ಕಿ ವೇದಾಂತ್ ಹತ್ರ ಏನು ಹೇಳ್ಕೂಡ್ದು. ವಿಕ್ಕಿ ಬಾಯ್ ಮುಚ್ಚೋ ಕೆಲ್ಸ
ನಿಂದು. ಸಿಸ್ಟರ್, ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ಯಾ ಆನಂದ? ನಾನ್ ಹೇಳ್ದಷ್ಟು ಮಾಡು. ಕ್ಷಮ್ಸು ಅಂತದ್ ಏನಾಗಿದೆ ಇವಾಗ? ಯಾಕೆ ಇಷ್ಟೊಂದು ಓವರ್ ಆಗಿ ಆಡ್ತಾ ಇದ್ಯಾ? ಆಗ್ಬಾರ್ದು ಆಗೋಗಿದೆ ಸಿಸ್ಟರ್. ನನ್ನಿಂದ ದೊಡ್ಡ ಮಿಸ್ಟೇಕ್ ಆಗ್ಬಿಟ್ಟಿದೆ. ನೀವು ಸೆನ್ಸಿದ್ದೀನಿ ಅಂತ ಹೇಳೋ ತನಕ ನಾನು ಕಾಲ್ ಬಿಡಲ್ಲ. ಶಟಪ್ ಆನಂದ. ವಿಷಯ ಏನೇ ಇದ್ರು ಕೂತ್ ಮಾತಾಡೋಣ. ಮೊದ್ಲು ಎದ್ದೇಳ್ ನೀನು. ನನಗೆ ಈ ಮೆಲೋಡಿ ಡ್ರಾಮಾಸ್ ಎಲ್ಲ ಇಷ್ಟ ಆಗಲ್ಲ. ಎದ್ದೇಳ್ ಮೇಲೆ. ಎದ್ದೇಳೋ ಫಸ್ಟು. ಇವಾಗ ಹೇಳು, ಏನ್ ವಿಷಯ? ನಾನು ನಿನ್ ಕಾಲ್ ಮಾಡಿದ್ನಲ್ವಾ? ಹೌದು, ಮಾಡಿದ್ದೆ. ಯಾಕೋ ಎಲ್ಲಾನು ಕೈ ಮೀರೋ ಕಾಣ್ತಾ ಇದೆಯಲ್ಲಪ್ಪ. ವಿಕ್ಕಿಗೆ ಸಿಸ್ಟರ್ ಜಾತಕ ಪೂರ್ತಿ ಗೊತ್ತಾಗೋಯ್ತು. ಅವನ್ ಬೇರೆ ಎಡಬಿಡಂಗಿ ಕೇಳಿಸ್ಕೊಂಡಿದ್ನೆಲ್ಲ ಊರ್ ತುಂಬಾ ಟಾಮ್ ಹೊಡ್ಕೊಂಡ್ ಬರ್ತಾನೆ. ಸಿಸ್ಟರ್ ಕತೆ ಮುಗಿಯಿತು. ಮೊದಲು ಸಿಸ್ಟರ್ಗೆ ವಿಷಯ ತಿಳಿಸ್ಬೇಕು. ಆನಂದನ ಹೇಳಾನಂದ? ಹೇಳೋದಲ್ಲ ಏನಿಲ್ಲಕ್ಕ, ಎಲ್ಲ ಫಿನಿಶ್. ಕೇಳ್ ಕತಮ್ ನಾಟಕ ಬಂದು. ಏನೋ ಮಾತಾಡ್ತಾ ಇದ್ಯಾ? ಮೊದ್ಲೇ ನಿನಗ್ ನೆಟ್ಟಿಗೆ ಮಾತಾಡಕ್ ಬರಲ್ಲ. ಅಂತದ್ರಲ್ಲಿ ಈ ರೀತಿ ವಿಚಿತ್ರವಾಗೆಲ್ಲ ಮಾತಾಡಿದ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ? ಅರ್ಥ ಮಾಡ್ಸೋಷ್ಟು ಟೈಮ್ ಇಲ್ಲ, ಮಾಡ್ಕೊಳ್ಳಕ್ಕೂ ಟೈಮ್ ಇಲ್ಲ. ನಿನ್ ಕತೆ ಮುಗೀತು. ಅಣ್ಣ ತಮ್ಮ ಇಬ್ರು ರೋಷ ಆವೇಶದಲ್ಲಿ ಬಂದು ನಿನ್ ಕತ್ತಿಡ್ದು ಆಚೆ ತಪ್ಪಿಡ್ತಾರೆ. ಏಯ್, ಕುಡ್ದಿದ್ಯೇನೋ? ಮಾಡಕ್ ಬೇರೇನೋ ಕೆಲ್ಸ ಇಲ್ವಾ ನಿನ್ಗೆ? ಸುಮ್ಮನೆ ಮನೆಗ್ ಬಂದ್ ಮಲ್ಕೋ. ಅದು ಬಿಟ್ಟು ನನ್ ತಲೆ ತಿನ್ಬೇಡ. ಅಯ್ಯೋ ಅಕ್ಕ, ನಾನು ಕುಡ್ದಿಲ್ಲ, ತಲೆ ಅಲ್ಟೇನೂ ಮಾಡ್ತಾ ಇಲ್ಲ. ಎಲ್ಲ ಎಡೋಟಾಗಿ ಹೋಗಿದೆ. ಶನಿ ನಿನ್ ಹೆಗ್ಲೆ ಏನಾಯ್ತು. ಫಸ್ಟ್ ಅಲ್ಲಿಂದ ಎಲ್ಲಾದ್ರೂ ದೇಶಾಂತರ ಹೋಗ್ಬಿಡು. ಜೈ, ಈಡಿಯಟ್ ತರ ಮಾತಾಡ್ಬೇಡ. ಮೊದ್ಲು ವಿಷಯ ಏನು ಅಂತ ಹೇಳು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಯ್ಯೋ ಅಕ್ಕ, ಅದನ್ನೆಲ್ಲ ಇವಾಗ ಡೀಟೇಲ್ ಆಗಿ ಹೇಳಕ್ ಆಗಲ್ಲ. ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರಿಬ್ರು ನಿನ್ನ ಹತ್ರ ಎಲ್ಲೋ ಹೋಗ್ತೀವಂತ ಸುಳ್ಳು ಹೇಳಿದ್ರು. ವಿಕ್ಕಿ ಆರ್ತಿ ಆಚೆ ಹೊರಟ್ರಲ್ಲ, ಆವಾಗ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದೆ. ಆ ವಿಕ್ಕಿ ಬಂದು ಅದ್ಯಾವನ್ನ ಮೀಟ್ ಆದ. ಯಾರನ್ನ? ಅಯ್ಯೋ ದೇವರಾನೇ ಗೊತ್ತಿಲ್ಲ ಸಿಸ್ಟರ್. ಆದ್ರೆ ಆ ವ್ಯಕ್ತಿಗೆ ನಿನ್ನ ಪೂರ್ತಿ ಹಿಸ್ಟ್ರಿ ಗೊತ್ತು. ಅವನು ಅದನ್ನ ವಿಕ್ಕಿ ಹತ್ರ ಎಲ್ಲ ಹೇಳ್ಬಿಟ್ಟ. ವಾಟ್ ನಾನ್ಸೆನ್ಸ್? ಏನ್ ಹೇಳ್ದ? ಇರೋದ್ನೇ ಹೇಳ್ದ. ಅದೇ ವೇದಾಂತ್ ನಿನ್ ಮಗ ಅಲ್ಲ, ನೀನು ಅವ್ರ ಆಸ್ತಿನ ಲಪ್ಟಾಯಿಸ್ತಾ ಇದೀಯಾ, ನೀನು ದೊಡ್ಡ ಕೇಳಿ ಅಂತಾನೂ ಹೇಳ್ಬಿಟ್ಟ. ಅದಕ್ಕೆ ಹೇಳಿದ್ದು, ಮೊದಲು ಅಲ್ಲಿಂದ ಹೊರಟ್ಬಿಡು. ನಗ್ತಿದ್ಯಾ? ನಾನ್ ನಿಜ ಹೇಳ್ತಾ ಇದ್ದೀನಿ ಸಿಸ್ಟರ್. ನೀನ್ ನಿಜಾನೇ ಹೇಳ್ತಿರ್ಬೋದು, ವಿಕ್ಕಿ ಕೇಳಿಸ್ಕೊಂಡುದು ನಿಜ ಇರ್ಬೋದು. ಆದ್ರೆ ಆ ಸತ್ಯ ಇನ್ನು ವೇದಾಂತಿಗೆ ಗೊತ್ತಿಲ್ಲ ಅಲ್ವಾ? ಈ ಕ್ಷಣಕ್ಕೆ ಗೊತ್ತಿಲ್ಲ ಅಷ್ಟೇ. ಅದನ್ನ ವಿಕ್ಕಿ ಅವನ ಹತ್ರ ಹೇಳ್ತಾನೆ. ಅದ್ರಲ್ಲಿ ಬೇರೆ ವೇದಾಂತ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮೀಟ್ ಆಗ್ಬೇಕು ಅಂತ ಹೇಳ್ತಾವನೆ. ನೋಡ್ ಸಿಸ್ಟರ್, ಬದುಕೊಂಡಿದ್ರೆ ಬೇಡ್ಕೊಂಡಾದ್ರೂ ತಿನ್ಬೋದು. ನಾವು ಬೇರೆ ಇಬ್ರು ಇದ್ದೀವಿ. ಬೇರೆ ಬೇರೆ ಏರಿಯಾಗ ಹೋಗಿ ಭಿಕ್ಷೆ ಬೇಡಿದ್ರು 3 ಹೊತ್ತು ಊಟಕ್ಕೆ ಏನೂ ಕಮ್ಮಿ ಇಲ್ಲ. ಇಲ್ಲ ಅಂದ್ರೆ ಅಣ್ಣ ತಮ್ಮ ಸೇರ್ಕೊಂಡು ನಿನ್ನ ಉಳಿಸೋದಿಲ್ಲ. ಸೋಲು ಅಂದ್ರೆ ಸಾವು ಅಂತ ಅರ್ಥ. ಎಲ್ಲಿವರೆಗೂ ನಾನ್ ಸಾಯಲ್ವೋ ಅಲ್ಲಿವರೆಗೂ ನನ್ಗೆ ಸೋಲಿಲ್ಲ ಅಂತಾನೆ ಅರ್ಥ. ನೀರಿಗೆ ಇಳ್ದಿದೀನಿ ಅಂತಂದ್ಮೇಲೆ ಚಳಿಗೆ ಹೆದ್ರಲ್ಲ ಅಂತಾನೆ ಲೆಕ್ಕ. ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ನಿನ್ಗೆ ಎಸ್ಕೇಪ್ ಆಗೋ ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಅವರಿಬ್ರು ನಿನ್ ದಾರಿಗೆ ಅಡ್ಡ ನಿಂತ್ಬಿಟ್ಟವ್ರೆ. ಏನೇ ಅಡ್ಡ ಬಂದ್ರು ಕಿತ್ತು ಬಿಸಾಕ್ಬೇಕಾನಂದ. ದಾರಿ ಇಲ್ದೇ ಇರೋ ಜಾಗದಲ್ಲಿ
ದಾರಿ ಮಾಡ್ಕೊಳ್ಳೋರಿಗೆ ಮಾತ್ರ ಏನೇ ಬಂದ್ರೂ ಸಾಧಿಸಕ್ ಸಾಧ್ಯ. ನೀನ್ ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ವಿಕ್ಕಿ ವೇದಾಂತ್ ಹತ್ರ ಏನು ಹೇಳ್ಕೂಡ್ದು. ವಿಕ್ಕಿ ಬಾಯ್ ಮುಚ್ಚೋ ಕೆಲ್ಸ ನಿಂದು. ಸಿಸ್ಟರ್, ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ಯಾ ಆನಂದ? ನಾನ್ ಹೇಳ್ದಷ್ಟು ಮಾಡು. ಹಲೋ ಹಲೋ. ಸ್ಪಾಟ್ ಡೆತ್ ಆಗಿದ್ರೆ ಜಸ್ಟ್ ಹಿಟ್ ಅಂಡ್ ರನ್ ಅಂತ ಕೇಸ್ ಓಪನ್ ಆಗದೆ ಅಲ್ಲೇ ಕ್ಲೋಸ್ ಆಗಿರ್ತಾ ಇತ್ತು. ಆದ್ರೆ ಅವ್ನ್ ಬದುಕಿದ್ರೆ ಮಾತ್ರ ಏನು ಕ್ಲೋಸ್ ಆಗಲ್ಲ. ಒಂದೊಂದಾಗಿ ಎಲ್ಲ ಓಪನ್ ಆಗುತ್ತೆ. ಅವನು ಎಲ್ಲಾ ವಿಷಯನೂ ವೇದಾಂತಿಗೆ ಹೇಳ್ತಾನೆ. ನನ್ಗೂ ಆ ಡೌಟೇ ಇದೆ. ಡೌಟ್ ಇದ್ದವನು ಹಾಫ್ ಮಾಡ್ರೆ ಏನಕ್ಕೆ ಮಾಡಿ ಬಂದಿದ್ಯಾ? ಪೂರ್ತಿ ಮುಗ್ಸತ್ತಾನೆ. ಹೋಗ್ತಾನಂತಾನೆ ಗುದ್ದಿದೆ. ಅದು ಗಟ್ಟಿ ಜೀವ ಬದುಕೊಂಡ್ಬಿಡ್ತು. ಯಾಕೋ ಬದುಕ್ ಬಿಡ್ತಾನಂತಾನೆ ಡೌಟ್ ಬರ್ತಾ ಇದೆ. ವಿಷ ಕುಡ್ದಾಗ್ಲೇ ಹೊಗೆ ಹಾಕ್ಸ್ಕೊಳ್ಳಿಲ್ಲ ಆ ಪ್ರಾಣಿ. ಅವನ್ನ ಹೊಗಳಿದ್ರೆ ನಮ್ಗೇನು ಸಿಗಲ್ಲ. ಗಟ್ಟಿ ಜೀವಕ್ಕೂ ಗೊಟ್ಟಕ್ ಅನ್ನೋ ಟೈಮ್ನ ನಾವೇ ಫಿಕ್ಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಇಷ್ಟು ದಿನ ನಾವು ಹಾಕಿದ ಎಫರ್ಟ್ ಎಲ್ಲ ಹೊಳೆಯಲ್ಲಿ ಹುಣ್ಸೆಣ್ ತೊಳ್ದಾಗುತ್ತೆ. ಸರಿ ಸಿಸ್ಟರ್, ಅದು ಸರಿನೇ. ಮತ್ತಿನ್ನೇನ್ ನೋಡ್ತಾ ಕೂತಿದ್ಯಾ? ಬಾ, ಹಾಸ್ಪಿಟಲ್ಗೆ ಹೋಗಿ ಏನಾಗಿದೆ ಅಂತ ನೋಡೋಣ. ಆಯ್ತಾಯ್ತಾಯ್ತು. ಅಕ್ಕ, ಯಾವ ಹಾಸ್ಪಿಟಲ್ ಅಂತ ಗೊತ್ತಿಲ್ವಲ್ಲ? ಡಾಕ್ಟರ್, ಹೌಸ್ ವಿಕ್ರಾಂತ್, ಅವ್ರ ಕಂಡೀಷನ್ ಹೇಗಿದೆ? ಪೇಷಂಟ್ ಕಂಡೀಷನ್ನು ಕ್ರಿಟಿಕಲ್ ಆಗಿದೆ. ಒಂದೆರಡು ಕಡೆ ಫ್ರ್ಯಾಕ್ಚರ್ ಕೂಡ ಆಗಿದೆ. ಆದರೆ ಈಗಲೇ ಏನು ಹೇಳೋಕ್ಕಾಗಲ್ಲ. ಒಂದೆರಡು ದಿನ ಅಬ್ಸರ್ವೇಷನಲ್ಲಿ ಇರಲಿ, ಎಲ್ಲ ಹೇಳ್ತೀವಿ. ಡಾಕ್ಟರ್, ಸ್ಪೆಷಲ್ ಕೇರ್ ಟ್ರೀಟ್ಮೆಂಟ್ ಏನಿದೆಯೋ ಎಲ್ಲ ಮಾಡಿ ಡಾಕ್ಟರ್. ಅಟ್ ಎನಿ ಕಾಸ್ಟ್ ನನಗೆ ವಿಕ್ರಾಂತ್ ಮೊದಲಿನ ಥರ ಆಗಬೇಕು. ಪ್ಲೀಸ್ ಡಾಕ್ಟರ್. ಖಂಡಿತ ವಿ ವಿಲ್ ಟ್ರೈ. ಬಟ್ ನಾನು ಈಗಲೇ ಯಾವುದೇ ಕಾನ್ಫಿಡೆನ್ಸ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಪೇಷಂಟ್ ಕಂಡೀಷನ್ನು ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಅವರು ಆಲ್ಮೋಸ್ಟ್ ಕೋಮಾ ಹಂತದಲ್ಲಿದ್ದಾರೆ. ವೇದಾಂತಿಗೆ ಕಾಲ್ ಮಾಡಿ ಯಾವ ಹಾಸ್ಪಿಟಲ್ ಅಂತ ಕನ್ಫರ್ಮ್ ಮಾಡ್ಕೋ. ಸಿಸ್ಟರ್, ನೀವ್ ಯಾವಾಗ ಈ ಲೆವೆಲ್ಗೆ ಪೆದ್ದಿ ಆಗ್ಬಿಟ್ಟಿದ್ಯಾ? ಐ ಮೀನ್, ಸ್ಟೋರಿ ಪ್ರಕಾರ ವಿಕ್ಕಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಮ್ಗೆ ಗೊತ್ತಿಲ್ಲ. ಈಗ ನಾವು ವೇದಾಂತಕ್ಕೆ ಕಾಲ್ ಮಾಡಿ ಯಾವ ಹಾಸ್ಪಿಟ್ಲು ಅಂತ ಕೇಳಿದ್ರೆ ವಿಕ್ಕಿ ಹೇಳಕ್ ಮುಂಚೆನೆ ವೇದಾಂತಕ್ಕೆ ಡೌಟ್ ಬರಲ್ವಾ? ಶಿಟ್. ಎಸ್, ಐ ಮೀನ್ ನೀನ್ ಕರೆಕ್ಟಾಗಿ ಥಿಂಕ್ ಮಾಡಿದ್ಯಾ ಕಣೋ. ನಾನು ಶಾಕಲ್ಲಿ ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ. ನಾವೇ ಏನಾದ್ರೂ ವೇದಾಂತಿಗೆ ಫೋನ್ ಮಾಡಿದ್ರೆ ಅವನಿಗೆ ವಿಷಯ ಎಲ್ಲ ಗೊತ್ತಾಗಿ ಕೆಲಸ ಎಲ್ಲ ಎಡವಟ್ ಆಗಿರ್ತಿತ್ತು ಅಷ್ಟೇನೆ. ನಾನು ಸುಮ್ಮನೆ ಹೇಳ್ಬಿಡ್ತೀನಾ? ನಾನು ಮುಂಚೆ ತರ ಬರೀ ಪರಮಾನಂದ ಅಲ್ಲ, ಪರನ್ 2.0. ಏನ ಕೊಚ್ಕೊಳಕ್ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅಂತ ಫಸ್ಟ್ ಹೇಳು. ಸದ್ಯಕ್ಕೆ ಇವಾಗ ನಾವೇನು ಮಾಡಬಾರ್ದು. ಏನ್ ಮಾಡಿದ್ರು ಎಡವಟ್ಟಾಗತ್ತೆ. ವೇದಾಂತು ಅವನಾಗ ಅವನೇ ಕಾಲ್ ಮಾಡಿ ವಿಷಯ ತಿಳಿಸೋ ತನಕ ನಾವು ಸೈಲೆಂಟ್ ಆಗಿರ್ಬೇಕು. ಆದ್ರೆ ಅವ್ನು ಕಾಲ್ ಮಾಡಕ್ಕೆ ಎಷ್ಟು ಲೇಟ್ ಮಾಡ್ತಾನೋ ಏನೋ. ಅಲ್ಲಿ ವಿಕ್ಕಿ ಕಂಡೀಷನ್ ಹೇಗಿದೆ ಅಂತ ಬೇರೆ ಅರ್ಥ ಆಗ್ತಾ ಇಲ್ಲ. ಅವ್ನಿಗೆ ಒಂದ್ ಪಕ್ಷ ಜಾಸ್ತಿ ಏನಾದ್ರೂ ಏಟ್ ಆಗಿಲ್ಲ ಅಂದ್ರೆ ಅವ್ನ್ ಎಲ್ಲ ಬಾಯ್ ಬಿಟ್ಬಿಡ್ತಾನೆ. ಅವಾಗ ಏನ್ ಮಾಡೋದು? ಟೆನ್ಷನ್ ಮಾಡ್ಕೋಬೇಡ. ನೀನ್ ಇಲ್ಲಿದ್ಕೊಂಡು ಅಲ್ಲಿ ಏನು ಬದಲಾಯಿಸಕ್ ಆಗಲ್ಲ. ವೇದಾಂತದ ಕಾಲ್ ಬಂದಾಗ ನೀನ್ ಸ್ಯಾಡ್ ಮುನಿ ಟರ್ನ್ ಆಗಕ್ಕೆ ರೆಡಿಯಾಗಿರು.
ಬೇಕಾದ್ರೆ ಆನ್ ದ ವೇ ಒಂದು ಬಾಟ್ಲು ಗ್ಲಿಸರಿನ್ ಇಟ್ಕೊಂಡು ಹೋಗೋಣ. ಕಣ್ಣಿಗೆ ಮೂಗಿಗೆ ಎಲ್ಲಾ ಕಡೆ ಬಿಟ್ಕೊಂಡು ಗೊಳೋತ ಹತ್ಬಿಡು. ವಿಕ್ಕಿ ಬದುಕಿದ್ರೆ ಆಸ್ಪತ್ರೆಗೆ ಹೋಗೋಣ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಹೋಗ್ಬಿಡೋಣ. ನಿಮ್ ಫೋನ್ ನ ಹ್ಯಾಂಡಲ್ ಮಾಡೋಕೆ ಅಂತಾನೆ ಏನಾದ್ರೂ ಅಪಾಯಿಂಟ್ ಮಾಡ್ಕೊಡಿ. ಅವಾಗಿಂದ ಬಡ್ಕೊಳ್ತಾ ಇದೆ, ಕೇಳ್ಸಲ್ವಾ? ಚೇಚೆ, ಈ ಸಣ್ಣ ವಿಷಯಕ್ಕೆಲ್ಲ ಇನ್ನೊಂದು ಮದ್ವೆ ಆಗೋ ರಿಸ್ಕ್ ಬೇಕಾದ್ಯಾ? ಆಹಾಹಾ, ಆಸೆ ನೋಡು, ನಾನ್ ದಡ್ಡಿ ನಿಮ್ಮನ್ನ ಒಪ್ಕೊಂಡ್ಬಿಟ್ಟೆ. ನನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ತರ ಸಾಹಸ ಮಾಡಕ್ ಹೋಗ್ತಿರ್ಲಿಲ್ಲ. ನಿಮ್ ಮುತ್ತಿಗೆ ನಾ ಸಿಕ್ಕಿರೋದೇ ದೊಡ್ಡದು. ಸೇಮ್ ಟು ಯು. ಅಣ್ಣ, ಹಲೋ, ಹೇಳಣ್ಣ. ಅದೇ ಸಾರ್ಥಕ್ ಇಲ್ವಾ? ಅವರು ಡಿಆಕ್ಟಿವೇಟ್ ಮಾಡಿದ್ದಾರೆ, ಆಕ್ಟಿವ್ ಮಾಡೋದಿಲ್ಲ. ಅದಕ್ಕೆ ತಾನೇ ನಾನು ಫೋನ್ ಎತ್ತಿದ್ದು. ಅದೇ ಸಾರ್ಥಕ್ ಅಲ್ಲಿದ್ರೆ ಅವ್ರಿಗೆ ದಯವಿಟ್ಟು ಫೋನ್ ಕೊಡು. ಏನಾಯ್ತಣ್ಣ, ಯಾಕೆ ಇರಿಟೇಟ್ ಆಗಿದ್ಯಾ? ಎನಿ ಪ್ರಾಬ್ಲಮ್? ಇಲ್ಲ, ನೀ ಸಾರ್ಥಕ್ಕೆ ಫೋನ್ ಕೊಡು. ವೇದಾಂತಣ್ಣ. ಹೇಳಿ ವೇದಾಂತ್. ಸಾರ್ಥಕ್ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಅದ್ರಲ್ಲಿ ಏನೂ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಹಾ ಹೇಳಿ. ಸಡನ್ ಆಗಿ ಶಾಕಿಂಗ್ ನ್ಯೂಸ್ ಹೇಳಿದ್ರೆ ಅದೇ ಡಿಸ್ಟರ್ಬ್ ಆಗ್ತಾಳೆ ಅಂತ ಹಾಗೆ ಹೇಳಿದೆ. ವಿಕ್ರಾಂತ್ಗೆ ಆಕ್ಸಿಡೆಂಟ್ ಆಗಿದೆ. ರೀ, ಏನ್ ಹೇಳ್ತಿದ್ದಾರೆ? ಏನಾಗಿದೆ ಅಂತೆ? ಅದನ್ನೆಲ್ಲ ಫೋನ್ನಲ್ಲಿ ಕೇಳೋದಕ್ಕಾಗಲಿಲ್ಲ. ಆದರೆ ಡಾಕ್ಟರ್ ಹೇಳೋ ಪ್ರಕಾರ ಹೆಚ್ಚಿಗೆ ಏನೂ ಸಮಸ್ಯೆ ಆಗಿಲ್ವಂತೆ. ನಾವು ಹೊರಡೋಣ ನಡಿ. ಮಕ್ಕಳಿಗೆ ಹೇಳೋದು ಬೇಡ, ಅವ್ರು ಗಾಬರಿ ಆಗ್ತಾರೆ. ಅದಿತಿ, ಅದು ಅಯ್ಯೋ ಅಮ್ಮ, ನಾನೆಲ್ಲಾನು ಕೇಳಿಸ್ಕೊಂಡೆ. ಇವಾಗ ನೀವ್ ಹೇಗ್ ಹೋಗ್ತೀರಾ? ಧ್ರುವ ತಲೆನೋವು ಅಂತ ಮಾತ್ರೆ ತರಕ್ ಹೋಗಿದ್ದಾನೆ. ನನ್ ಧ್ರುವಂಗೆ ಕಾಲ್ ಮಾಡಿ ಬರಕ್ ಹೇಳ. ಬೇಡ ಕಂದ, ವಿಷಯ ಕೇಳಿದ್ರೆ ಗಾಬರಿ ಬೀಳ್ತಾರೆ. ಅವ್ನ ಮನೆಗೆ ಬಂದ್ಮೇಲೆ ನಿಧಾನವಾಗಿ ವಿಷಯ ತಿಳಿಸು. ಸರಿ ಅಪ್ಪ. ನಾನು ಬಟ್ಟೆ ಬದಲಾಯಿಸ್ಕೊಂಡ್ಬರ್ತೀನಿ. ನಾನು ಆರ್ತಿ ಅಮೂಲ್ಯ ಎಲ್ಲ ಒಟ್ಟಿಗೆ ಇದ್ದೀವಿ. ಅವನ್ನ ಇಲ್ಲ ಸಖಿ ಹಾಸ್ಪಿಟಲ್ಸ್ ಬನ್ನಘಟ್ಟ ರೋಡಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ನೀವು ಈ ವಿಷಯದ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗ್ಬೇಡಿ. ಇದು ನಮ್ಮನೆ ಮಾತ್ರ ಹೇಳಿ, ಬಟ್ ಟೆನ್ಷನ್ ಆಗೋ ಹಾಗೆ ಹೇಳ್ಬೇಡಿ. ನಿಧಾನವಾಗಿ ಹೇಳಿ. ಸರಿ ವೇದಾಂತ್. ಹಾ, ಹಾಗೆ ಇನ್ನೊಂದು ವಿಷಯ, ಇದನ್ನ ಆದ್ಯಾಗಿ ಈಗಲೇ ಹೇಳೋದಕ್ಕೆ ಹೋಗ್ಬೇಡಿ. ಅವಳದನ್ನ ಸಹಿಸೋದಿಲ್ಲ. ನಿಧಾನವಾಗಿ ಹೇಳಿದ್ರಾಯ್ತು. ಓಕೆ ವೇದಾಂತ, ಮತ್ತೇನಾದ್ರೂ ವಿಷಯ ಆಯ್ತಾ? ನೋ, ನಥಿಂಗ್. ಸರಿ. ಸಾರ್ಥಕ್, ನನ್ನ ಹತ್ರ ಹೇಳ್ದೆ, ನಿಮ್ಮ ಹತ್ರ ಹೇಳುವಂತ ವಿಷಯ ಏನಿತ್ತು? ಆಫೀಸ್ ವಿಷಯ ಅವ್ರು ನಿನ್ನ ಹತ್ರ ಯಾವಾಗ ತಾನೇ ಡಿಸ್ಕಸ್ ಮಾಡಿದ್ದಾರೆ ಹೇಳು? ಗೋಡೌನಲ್ಲಿ ಏನೋ ಪ್ರಾಬ್ಲಮ್ ಅಂತೆ. ವೇರ್ ಹೌಸ್ ಮ್ಯಾನೇಜರ್ಸ್ ಎಲ್ಲ ಅಲ್ಲಿ ಇದಾರಂತೆ, ಬೇರೆ ಯಾರನ್ನೂ ಕರ್ಸಕ್ಕಾಗಲ್ಲ. ಸೊ ನೀವೇ ಒಂದ್ಸಲಿ ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನೀವ್ ಹೋಗ್ಬೇಕಾ? ಅದು ಇಷ್ಟೊತ್ತಲ್ಲಿ? ಸಮಸ್ಯೆ ಇರೋದಕ್ಕೆ ತಾನೇ
ಟೆನ್ಷನಲ್ಲಿ ವೇದಾಂತ್ ನನಗೆ ಫೋನ್ ಕೊಡು ಅಂದಿದ್ದು. ನಾನು ಹೋಗಿ ಬರ್ತೀನಿ, ನೀನೇನು ಟೆನ್ಷನ್ ತಗೋಬೇಡ, ನೀನು ಆರಾಮಾಗಿ ಮಲ್ಗು. ಓಕೆ? ವೇರ್ ಹೌಸ್ಗೆ ಅಣ್ಣ ಯಾವತ್ತೂ ಸಾರ್ಥಕ್ನ ಕಳ್ಸಲ್ವಲ್ಲ? ಏನೋ ಹುಸುಡಿತಾ ಇದೆ. ಈ ಸ್ಥಿತಿಲಿ ನಾವು ಅವಳ ಮುಂದೆ ಅಳ್ಬಾರ್ದು. ಸಾಧ್ಯವಾದಷ್ಟು ಅವಳ ಹತ್ರ ಪಾಸಿಟಿವ್ ಆಗಿ ಮಾತಾಡಬೇಕು. ಅವಳಿಗೆ ಧೈರ್ಯ ಹೇಳೋ ಕೆಲಸ ಮಾಡಬೇಕು. ಡಾಕ್ಟರ್ಸು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ನಾನು ಅವಾಗಿಂದ ಟೆನ್ಷನ್ನ ತೋರಿಸ್ಕೊಳ್ದೆ ಅವಳಿಗೆ ಧೈರ್ಯ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಈಗ ನೀನು ಅದನ್ನೇ ಮಾಡಬೇಕು. ಏನೂ ಆಗಲ್ಲ, ವಿಕ್ಕಿ ಬಾಬಾ ಬೇಗ ಹುಷಾರಾಗ್ತಾರೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ರೆ ಅವಳಿಗೂ ಧೈರ್ಯ ಬರುತ್ತೆ ಅಲ್ವಾ? ಅದು ನನ್ನ ಕೈಲಾಗೋ ಕೆಲಸ ಅಲ್ಲ ಅನ್ಸುತ್ತೆ ಅಮ್ಮ. ಅವಳನ್ನ ನೋಡ್ತಿದ್ದಾಗೆ ಅವಳ ಪಟ್ಟು ಕಷ್ಟ ಎಲ್ಲ ನೆನಪಾಗಿ ಅಳು ಬಂದ್ಬಿಡುತ್ತೆ ಕಣೆ. ನಾನಿಲ್ಲೇ ಇದ್ಬಿಡ್ತೀನಿ ಅವಳಿಂದ ದೂರ. ಬೇಡಮ್ಮ, ಹಾಗೆ ಮಾಡಿದ್ರೆ ನೀನು ಯಾಕೆ ದೂರ ಇದೆಯಾ ಅಂತ ಅಕ್ಕ ಟೆನ್ಷನ್ ಮಾಡ್ಕೋತಾಳೆ. ನೀನು ಇಲ್ಲಿದ್ದು ದೂರ ಇರೋದಕ್ಕಿಂತ ನೀನು ಅಪ್ಪ ಮನೆಗೆ ಹೊರಟ್ಬಿಡಿ. ಮನೇಲೂ ಅಂಜು ಅದಿತಿ ಇಬ್ಬರೇ ಇದ್ದಾರೆ, ಅವರು ಗಾಬರಿ ಆಗಿರ್ತಾರೆ. ಇಲ್ಲ ಅಂಥ ಪ್ರಾಬ್ಲಮ್ ಏನೂ ಇಲ್ಲಮ್ಮ, ನಾನು ನೋಡ್ಕೊಳ್ತೀನಿ. ಆಯ್ತು ಅಮ್ಮ, ಹಾಗೆ ಮಾಡ್ತೀವಿ. ಈ ನಿರ್ಗತಿಕರು ಆಗ್ಲೇ ಹಾಜರಾಗ್ಬಿಟ್ಟಿದಾರಾ? ಸುಹಾಸಿನಿ, ಹೆದರ್ಕೋಬೇಡಿ. ವಿಕ್ಕಿಗೆ ಯಾವ ದೊಡ್ಡ ಡೇಟು ಆಗಿಲ್ಲ. ಬೇಗ ಹುಷಾರಾಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ದೇವರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ನೋಡಿ, ನಂಗೆ ನಿಮ್ಮ ಹತ್ರ ಕತೆ ಹೊಡಿತಾ ಕೂರೋದಕ್ಕೆ ಟೈಮ್ ಇಲ್ಲ. ಬಾರೋ ಹೋಗೋಣ. ಚಿಕ್ಕಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ. ಆಕ್ಸಿಡೆಂಟ್ ವಿಷಯ ಕೇಳಿ ಅತ್ತೆ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ. ಪರವಾಗಿಲ್ಲ ಸಾರ್ಥಕ, ಮಗನಿಗೆ ಆಕ್ಸಿಡೆಂಟ್ ಆದ್ರೆ ತಾಯಿ ಪರಿಸ್ಥಿತಿ ಏನಾಗಿರುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ. ನೀವು ಹೊಡ್ತಿದ್ದೀರಾ? ಒಳಗೆಲ್ಲ ಓಕೆ ತಾನೆ? ಮನೇಲಿ ಅತಿಥಿ ಅಂಜು ಇಬ್ಬರೇ ಇದ್ದಾರೆ, ಅದಕ್ಕೆ ನಾವಿಬ್ರು ಹೊರಡ್ತಿದ್ದೀವಿ. ಒಳಗಡೆ ಮಕ್ಕಳು ಟೆನ್ಷನ್ನಲ್ಲೇ ಇದ್ದಾರೆ ಕಣೋ. ಸಾರ್ಥಕ, ವೇದಾಂತ ಸ್ವಲ್ಪ ಧೈರ್ಯವಾಗಿದ್ದಾನೆ. ಅವನ ನಡವಳಿಕೆ ನೋಡಿದ್ರೆ ಪರಿಸ್ಥಿತಿ ಇನ್ನೂ ಕೈ ಮೀರಿ ಹೋಗಿಲ್ಲ ಅಂತ ಅನ್ನಿಸ್ತಿದೆ. ಆದ್ರೆ ಆರ್ತಿನೇ ತುಂಬ ಕುಸ್ತೋಗಿದ್ದಾಳಪ್ಪ. ನಮ್ಮ ಕೈಲಿ ಅವಳಿಗೆ ಸಮಾಧಾನ ಮಾಡೋದಕ್ಕಾಗಲಿಲ್ಲ. ನೀನೇ ಅವಳಿಗೆ ಸ್ವಲ್ಪ ಧೈರ್ಯ ತುಂಬಬೇಕು. ಚಿಕ್ಕಪ್ಪ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಚಿಕ್ಕತ್ತೆ ನಾವು ನೋಡ್ಕೊಳ್ತೀವಿ, ನೀವು ಗಾಬರಿ ಆಗ್ಬೇಡಿ. ನಾವು ಬರ್ತಿದ್ದಂಗೆ ವಿಕ್ಕೇಣ ಹುಷಾರಾಗ್ತಾನೆ ಅಂತ ಅಂದ್ರಲ್ಲ, ಕೇಳಿ ಸ್ವಲ್ಪ ಸಮಾಧಾನ ಆಯ್ತು. ಚಿಕ್ಕಪ್ಪ, ನೀವು ಹೊರಡಿ, ಆಲ್ರೆಡಿ ಲೇಟ್ ಆಗಿದೆ. ನಿನ್ನ ನಾವು ಡ್ರಾಪ್ ಮಾಡ್ಲಾ? ಬೇಡಪ್ಪ, ನೀವು ಒಳಗಡೆ ಹೋಗಿ, ನಾವು ಆಟೋ ಮಾಡ್ಕೊಂಡು ಹೋಗ್ತೀವಿ. ಸರಿ ಚಿಕ್ಕಪ್ಪ. Hey sister, why so serious? ಏನೇನ್ ಪ್ರಾಬ್ಲಮ್ಮು? ಓವರ್ ಆಕ್ಟಿಂಗ್ ಮಾಡಬೇಡ. ನಾನು ಮಾಡಲ್ಲ. ಓವರ್ ಆಕ್ಟಿಂಗ್ ಅನಿಸದೇ ಇರೋ ಥರ ನೀನು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಬೇಕು. ನೀನು ಮ್ಯಾರೇಜ್ ಆ್ಯನಿವರ್ಸರಿ ಪಾರ್ಟಿಗೆ ಹೋಗ್ತಾ ಇಲ್ಲ. ನಿನ್ನ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಆ ಫೀಲ್ ಬರ್ಬೇಕು. ನೀನು ಅಳೋ ರೇಂಜ್ಗೆ ಇರೋ ಬರೋರಿಗೆಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡ್ಬೇಕು. ಥ್ಯಾಂಕ್ಸ್. ಏನಾದ್ಯಾ, ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇಂಥ ಪರಿಸ್ಥಿತಿಲೂ ನೀನು ಅವ್ರ ಹತ್ರ ಇಷ್ಟೋ ತನಕ ಮಾತಾಡ್ಬೇಕಾ? ಅಲ್ಲಿ ಫಿಕ್ಕಿಗೆ ಏನಾಗಿದೆಯೋನೋ. ಬಾ ಮೊದ್ಲು ಹೋಗೋಣ.
ಅಮ್ಮ ರಿಲ್ಯಾಕ್ಸ್, ಕಾಮ್ ಡೌನ್ ಮಾ. ಪ್ಲೀಸ್ ಕಣೋ, ಒಂದ್ಸಲ ನೋಡ್ತೀನಿ ಕಣೋ, ಪ್ಲೀಸ್ ಕಣೋ ಅಣ್ಣ, ಪ್ಲೀಸ್ ಪ್ಲೀಸ್. ವಿಕ್ಕಣ್ಣ, ಏನೋ ಇದು ವಿಕ್ಕಿ. ವಿಕ್ಕಿ ಅಣ್ಣ, ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಅಂತ ಅಂತೀಯಾ? ವರ್ಕೌಟ್ ಆಗಬೇಕು ಸಿಸ್ಟರ್, ನಾನು ಮಾಡಿ ತೋರಿಸ್ತೀನಿ. ಈ ಸಾರ್ಥಕ್ ಕಾಲ್ ಮಾಡ್ತಾ ಇದ್ದಾನೆ. ನಾನು ಇವಾಗ ಇಲ್ಲಿಂದ ಹೊರಡ್ತೀನಿ. ಆದ್ರೆ ನೀನ್ ಇಲ್ಲೇ ಇದ್ದು ನನ್ಗೆ ಎಲ್ಲದನ್ನು ಅಪ್ಡೇಟ್ ಮಾಡಬೇಕು, ಗೊತ್ತಾಯ್ತಾ? ನೀನು ನೆಮ್ಮದಿದ ಹೋಗಿ ಸಿಸ್ಟರ್, ಆದಷ್ಟು ಬೇಗ ನಿನ್ಗೆ ಸಂತೋಷ ಕೊಡುವಂಥ ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ, ಹೋಗು. ಸರಿ. ಅತ್ತೆ ಎಲ್ಲೋಗ್ಬಿಟ್ಟಿದ್ರಿ? ಫೋನು ಪಿಕ್ ಮಾಡ್ತಿಲ್ಲ. ಅದು ಈ ಹಾಸ್ಪಿಟ್ಲಲ್ಲಿ ನನಗೆ ಪರಿಚಯ ಇರೋ ಒಬ್ರು ಡಾಕ್ಟರ್ ಇದ್ರು. ನಮ್ಮ ವಿಕ್ಕಿ ಕಂಡೀಷನ್ ಹೇಗಿದೆ ಅಂತ ಅವ್ರ ಹತ್ರ ಕೇಳಕ್ ಹೋಗಿದ್ದೆ. ಅದಿರ್ಲಿ, ಅದೇ ಅಲ್ಲಿ ಅವಳು ಆಲ್ರೆಡಿ ಕಾರಲ್ಲಿ ಕೂತಿದ್ದಾಳೆ. ಬನ್ನಿ ಹೋಗೋಣ. ಅತ್ತೆ ಪ್ಲೀಸ್ ಬನ್ನಿ ಹೋಗೋಣ. ಏನಾಯ್ತು ವೇದಾಂತ್? ವಿಕ್ರಾಂತ್ ಕಾಲ್ ಲಾಗ್ಸಲ್ಲಿ ಲಾಸ್ಟ್ ರಿಸೀವ್ಡ್ ಕಾಲ್ ಇರೋದು ನಮ್ಮ ಮಾವಂದು. ಮಾವಂದು ಅಂದ್ರೆ ಪರಮಾನಂದ ಮಾವಂದ ಬಾವ? ಹೌದು. ಅವ್ರು ಯಾಕೆ ವಿಕ್ರಾಂತ್ಗೆ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ? ಅದು ಆಕ್ಸಿಡೆಂಟ್ ಆಗೋ ಸ್ವಲ್ಪ ಹೊತ್ತಿನ ಮುಂಚೆ. ಅಂಡ್ ಮಾವ ನನ್ನ ಹತ್ರ ಇದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಸಮಥಿಂಗ್ ಇಸ್ ವಿಯರ್ಡ್ ಫಾರ್ ಶ್ಯೂರ್. ವೇದಾಂತ್, ವಿಕ್ಕಿ ಹೇಗಿದ್ದಾನಪ್ಪ? ವಿಕ್ರಾಂತ್ ಹಾಗೇ ಇದ್ದಾನೆ. ಬಟ್ ನೀವ್ಯಾಕೆ ವಿಕ್ರಾಂತ್ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ನಾನಾ? ಯಾವಾಗ? ವಿಕ್ರಾಂತ್ಗೆ ಆಕ್ಸಿಡೆಂಟ್ ಆಗೋಕ್ಕೂ ಸ್ವಲ್ಪ ಹೊತ್ತು ಮುಂಚೆ ನಿಮ್ ಕಾಲ್ ಬಂದಿದೆ. ಯಾಕೆ ಮಾಡಿದ್ರಿ? ನಿಮ್ಮನ್ನೇ ಕೇಳ್ತಿರೋದು ಮಾವ. ಫೋನ್ ಯಾಕೆ ಮಾಡಿದ್ರಿ? ಅದ ಸ್ವಲ್ಪ ಮಿಸ್ ಆಗಿ ಡಯಲ್ ಮಾಡ್ಬಿಟ್ಟೆ ಅನ್ಸುತ್ತೆ ವೇದಾಂತ್. ನಿಜವಾಗ್ಲೂ ಮಿಸ್ ಆಗಿ ಮಾಡಿದ್ರ? ಇವನಪ್ಪ ಹೇಳಿದ್ನಲ್ಲ. ಮಿಸ್ ಆಗಿ ಕಾಲ್ ಮಾಡಿದವ್ರಿಗೆ 27 ನಿಮಿಷ ಮಾತಾಡೋದು ಏನಿರುತ್ತೆ ಮಾವ? ಅದು ಆಕ್ಸಿಡೆಂಟ್ ಆಗೋಕ್ಕೂ 10 ನಿಮಿಷದ ಮೊದಲು. ಅದು ನನ್ಗೆ ಗೊತ್ತಾಗಿಲ್ಲ, ಕಟ್ಟಾಗಿದೆ ಅನ್ಕೊಂಡೆ, ಅದು ಆಗಿಲ್ಲ ಅನ್ಸತ್ತೆ. ಇಷ್ಟ ಕಣಪ್ಪ ಆಗಿದ್ದು, ನನ್ಗೆ ಗೊತ್ತಿಲ್ಲದೆ ಕಾಲ್ ಕಂಟಿನ್ಯೂ ಆಗಿದೆ ಅನ್ಸುತ್ತೆ. ಅದ್ಯಾಕೆ ಮಾವ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನಾನೇನು ಕೇಳಿದೆ ಅಂತ ಇಷ್ಟೊಂದು ತಡವರಿಸ್ತಿದ್ದೀರಾ? ಅದೇಪ್ಪ, ನನ್ ಸ್ವಲ್ಪ ಆಂಗ್ಸೈಟಿ ಇದೆಯಲ್ಲ, ಅದು ನಿನ್ಗೂ ಗೊತ್ತಲ್ಲ. ಅದನ್ನೇ ನಾನು ಹೇಳ್ತಿರೋದು. ಆಂಗ್ಸೈಟಿ ಅಟ್ಯಾಕ್ ಆಗುವಂಥದ್ದು ಏನಾಯ್ತು? ವಿಕ್ರಾಂತ್ ಜೊತೆ ಲಾಸ್ಟ್ ಮಾತಾಡಿರೋ ನೀವೇ. ಅವನ ಫೋನಲ್ಲಿ ನಿಮ್ಗೆ ಏನಾದರೂ ನನಗೆ ಥ್ರೆಟ್ ಇದೆ ಅಥವಾ ನಾನು ಯಾವ್ದಾದ್ರು ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ ಅಂತ ಏನಾದ್ರು ಹೇಳಿದ್ನ? ಇಲ್ಲ ಇಲ್ಲ, ಅದೆಲ್ಲ ನನ್ಗೆ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಕಾಲ್ ಕಂಟಿನ್ಯೂ ಆಗಿರೋದು ನನ್ಗೆ ಗೊತ್ತಿಲ್ಲ ಅಂತ. ನಿಮಗೆ ಗೊತ್ತಿಲ್ಲದೆ ಕಾಲ್ ಕಂಟಿನ್ಯೂ ಆಗಿದೆ, ಓಕೆ. ಆದ್ರೆ ಗ್ಯಾಪ್ ಅಲ್ಲಿ ಭಾವ ಏನಾದ್ರು ಮಾತಾಡ್ತಾ ಇದ್ರ? ಕಾಲ್ ರೆಕಾರ್ಡಿಂಗ್ ಫೆಸಿಲಿಟಿ ಏನಾದ್ರು ಆನ್ ಇಟ್ಟಿದ್ರ? ಕಾಲ್ ರೆಕಾರ್ಡಿಂಗ ಹಂಗಂದ್ರೆ? ಅಂದ್ರೆ ನೀವ್ ಕಾಲ್ ಮಾಡಿದಾಗ ಆಪ್ಷನ್ ಆನ್ ಇದ್ರೆ ನೀವ್ ಮಾತಾಡಿದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದ್ ಹೇಗಂತ ಸ್ಟಾಪ್ ಇಟ್. ಅವ್ರಿಗೆ ಆಪ್ಷನ್ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ಆನ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಹೌದೌದು, ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಸರಿ ಬಿಡಿ ಮಾವ, ಇಟ್ಸ್ ಓಕೆ.
ಯಪ್ಪ ಅಯ್ಯೋ ಬೆಳಿಗ್ಗೆ ಸರಿಯಾದ ದಿಕ್ಕಿನಲ್ಲಿ ಎದ್ದಿದ್ದೀನಿ ಅನ್ಸುತ್ತೆ. ಬದುಕಿತು ಬರೋ ಜೀವ. ಎಲ್ರು ಎಲ್ಲೋಗಿದ್ರಿ? ಇಷ್ಟು ಲೇಟ್ ಆದ್ರೂ ಒಂದು ಕಾಲ್ ಮಾಡಿಲ್ಲ. ನೀವು ಕಾಲ್ ಮಾಡೋದು ಹಾಗಿರ್ಲಿ, ನನ್ನ ಕಾಲ್ನ ಪಿಕ್ ಮಾಡಿಲ್ಲ. ಎಲ್ಲ ಇಲ್ಲೇ ನಿಲ್ಸ್ ಮಾತಾಡ್ತೀರಾ ಅಥವಾ ಒಳಗ್ ಬರಕ್ ಬಿಡ್ತೀರಾ? ಸುಹಾಸಿನಿ, 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 ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲೋಗಿದ್ರಿ ಅಲ್ಲ? ನನ್ನ ಕಾಲ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಅಪ್ಪ ಅದು ಆಸ್ಪತ್ರೆಗೆ ಹೋಗಿದ್ವಿ. ವಿಕ್ಕಿ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ. ವಾಟ್? ಆಕ್ಸಿಡೆಂಟಾ? ವಿಕ್ಕಿ ಹೇಗಿದ್ದಾನ ಆದ್ಯಾ? ಪರವಾಗಿಲ್ಲ ಅಪ್ಪ, ಫ್ರಾಕ್ಚರ್ ಆಗಿದೆ ಅಂತೆ. ಗಾಬರಿ ಆಗುವಂಥದ್ದೇನೂ ಇಲ್ಲ ಅಪ್ಪ. ವಾಟ್ ಇಸ್ ದಿಸ್ ಸುಹಾಸಿನಿ? ವಿಕ್ಕಿಗೆ ಆಕ್ಸಿಡೆಂಟ್ ಆಗಿದೆ, ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಪಿಕ್ ಮಾಡಿ ಒಂದು ವಿಷಯ ಹೇಳಕ್ಕಾಗಲ್ವಾ? ಯಾಕೆ ಹೇಳಿಲ್ಲ? ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ ನೀವು? ಇದೇ ತರ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ರಿ ಅಷ್ಟೇನೆ. ಅಲ್ಲ ಶ್ರೀಧರ್, ಅದು ಅಲ್ಲದೆ ಮನೇಲಿ ಅಮ್ಮ ಒಬ್ರೇ ಆಗ್ತಿರ್ಲಿಲ್ವಾ? ಅದಕ್ಕೆ ನಾನು ನಿಮ್ಗೆ ಹೇಳಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಸುಹಾಸಿನಿ. ಅವನಪ್ಪ ನಾನು. ನನ್ನ ಮಗಂಗೆ ಆಕ್ಸಿಡೆಂಟ್ ಆಗಿರೋದು ನಂಗೆ ಈಗ ಗೊತ್ತಾಗಬೇಕಾ? ನಾನೀಗ್ಲೇ ಹೋಗಿ ವಿಕ್ಕಿನ ನೋಡ್ಕೊಂಡ್ ಬರ್ತೀನಿ. ಈಗ ಹೋದ್ರೆ ವಿಕ್ಕಿ ನಿಮಗ್ ಕಾಣಿಸಲ್ಲ, ಅವನು ಐಸಿಯು ಇದ್ದಾನೆ. ಐಸಿಯುನಲ್ಲಿದ್ದಾನ? ಸಾರ್ಥಕ್, ವಿಕ್ಕಿಗೆ ಏನಾಯ್ತು? ನೀನಾದ್ರೂ ಹೇಳು. ಇಲ್ಲ ಮಾವ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಈಸ್ ಔಟ್ ಆಫ್ ಡೇಂಜರ್. ಆದ್ರೆ ಅವ್ನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರೋವರೆಗೂ ಐಸಿಯುನಲ್ಲೇ ಇಟ್ಟಿರ್ತಾರೆ ಅಂತ ಹೇಳಿದ್ದಾರೆ. ನಿಜ ಹೇಳ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದಾರಾ ತಾನೆ? ಅವ್ನಿಗೇನು ಆಗಿಲ್ವಾ? ಸುಳ್ಳು ಹೇಳಿದ್ರೆ ನಮ್ಗೇನ್ ಸಿಗುತ್ತೆ ಶ್ರೀಧರ್? ಟೆನ್ಷನ್ ಮಾಡ್ಕೋಬೇಡಿ. ನೀವ್ ಅಲ್ಲಿಗೆ ಹೋದ್ರೆ ಅವ್ನ ಮುಖಾನು ನೋಡಕ್ ಆಗಲ್ಲ ರೀ. ನೀವು ಸುಮ್ನೆ ಗಾಬರಿ ಆಗ್ಬೇಡಿ. ಆದ್ಯಾ, ನೀ ಹೋಗ್ ಮಲ್ಕೋ. ಸಾರ್ಥಕ್, ಪ್ಲೀಸ್ ಬಿ ವಿತ್ ಹರ್. ಹಾ, ನಡಿ. ನೀವು ಹೋಗಿ ಮಲ್ಕೊಳ್ಳಿ. ವಿಕ್ಕಿಗೆ ಅಂತದ್ ಏನೂ ಆಗಿಲ್ಲ, ಜಸ್ಟ್ ಫ್ರಾಕ್ಚರ್ ಆಗಿದೆ ಅಷ್ಟೇ. ಬೇಗ ಹುಷಾರಾಗ್ತಾರೆ. ಬಾಸ್, ನಾನು ಹೇಳಿದ್ದು ಈ ಸಾಯೋ ವಿಷ ಈ ಹಾಸ್ಪಿಟಲಲ್ಲಿ ಸಿಗಲ್ಲ. ಅದನ್ನ ನಾನು ಬೇರೆ ಕಡೆಯಿಂದ ಗುಟ್ಟಾಗಿ ತರಿಸ್ಬೇಕು. ಅದಕ್ಕೆ ಇನ್ನೆಷ್ಟು ದಿನ ಬೇಕು? ಟೈಮ್ ಏನು ಜಾಸ್ತಿ ಬೇಕಾಗಿಲ್ಲ, ಟೋಕನ್ ಜಾಸ್ತಿ ಬೇಕಷ್ಟೇ. ನಿನ್ನ ಕೆಲಸ ನೀನು ಮಾಡು. ನಿನ್ ಸಿಗ್ಬೇಕಾದ್ರೂ ಸಿಗತ್ತೆ. ಇವತ್ತೇ ಬರುತ್ತಾ ವಿಷ? ಹೇಳಿದ್ನಲ್ಲ ಬಾಸ್, ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತ. ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡುತ್ತೆ.
ಸಾರಿ ವಿಕ್ರಾಂತ್, ನಿನಗೇನು ಆಗಲ್ಲ ವಿಕ್ರಾಂತ್. ಟ್ರಸ್ಟ್ ಮೀ, ನಾನಿದ್ದೀನಿ. ಡೋಂಟ್ ವರಿ, ನಿನಗೇನು ಆಗಲ್ಲ. ವಿಕ್ರಾಂತ್, 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 ವಿಕ್ರಾಂತ್. ಏನೋ ಇದು, ಆ ವಿಕ್ಕಿನ ಮುಗಿಸ್ಬಿಟ್ ಬಾ ಅಂತಂದ್ರೆ ನೀನೇ ವಧೆ ತಿಂಗ್ ಬಂದಿದ್ಯಲ್ಲ. ಎಲ್ಲಿ ನಾನೆಲ್ಲಿ ಫಿನಿಶ್ ಆಗ್ಬಿಡ್ತೀನೋ ಅಂತ ಆ ಯೋಚನೆಯಲ್ಲಿ ನಾನಿದ್ರೆ ನೀನ್ ವಿಕ್ಕಿ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಆನಂದ, ಒಂದು ಸಲನಾದ್ರೂ ಅರ್ಥ ಆಗೋ ಹಾಗೆ ಮಾತಾಡ್ತೀಯಾ? ನಾನಲ್ಲಿ ವಿಷ್ಣು ಅನ್ನೋ ವಾರ್ಡ್ ಬಾಯ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ತಿದ್ದೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಆ ಮಿಟಿಕಲಾಡಿ ಅಮೂಲ್ಯ ಬಂದ್ಬಿಟ್ಲು. ವಾಟ್? ಅಮೂಲ್ಯನಾ? ಅಂದ್ರೆ ಆ ಬಿಕಾರಿಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತಾ? ಶಿಟ್, ಡ್ಯಾಮ್ ಇಟ್. ಅಯ್ಯೋ, ಎಲ್ಲಾನು ಗೊತ್ತಾಗಿಲ್ಲ ಸಿಸ್ಟರ್. ನಾನು ವಾರ್ಡ್ ಬಾಯ್ ಜೊತೆ ಮಾತಾಡಿದ್ ಮಾತ್ರ ಕೇಳ್ಕೊಂಡ್ಬಿಟ್ಲು. ಒಂದು ಚಿಕ್ಕ ಸುಳಿವು ಮುಂದೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಆನಂದ. ಆ ಹುಚ್ಚಿನ ಅಲ್ಲೇ ಸಾಯಿಸ್ಬಿಡ್ಬೇಕಾಗಿತ್ತು. ನಾನು ಹಂಗ್ ಮಾಡಕ್ ಹೋಗಿ ಹಿಂಗಾಗಿದ್ದು. ಓಕೆ, ಅಲ್ಲಿ ಕರೆಕ್ಟ್ ಆಗಿ ಏನಾಯ್ತು ಅಂತ ಹೇಳು. ಈಗ ತುಳುವಿನಲ್ಲಿ ನನ್ನ ಆಚೆ ಹೋಗು ಅಂತ ಹೇಳಲ್ವಾ? ಸಾರ್ಥಕ್, ವಿದಾಯ್ ಪುಲೆ. ಇನ್ನು 6 ತಿಂಗಳಲ್ಲಿ ನಾನು ತುಳುನ ಕಲ್ತು ವಾಪಸ್ ಕೌಂಟ್ರ್ ಕೊಡ್ತೀನಿ, ನೋಡ್ತಾ ಇರು ಚಿನ್ನ. ಸಾರ್ಥಕ್, ಇದನ್ನ ಹೇಳಕ್ ಸ್ಟಾರ್ಟ್ ಮಾಡಿನೇ 6 ತಿಂಗಳಾಯ್ತು. ಆಯ್ತಮ್ಮ, ಆಯ್ತು. ನಾವು ಸ್ವಲ್ಪ ಸ್ಲೋ ಲರ್ನರ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೇಕಮ್ಮ. ಆಯ್ತಪ್ಪ, ನೋಡೋಣ. ಇನ್ನು 6 ತಿಂಗಳಾದ್ಮೇಲೆ ತುಳು ಕಲಿಯೋದ್ ಬಿಡಿ, ಅದ್ರಲ್ಲಿ 3 ಶಬ್ದ ಆದ್ರೂ ಕಲಿತೀರಾ ನೋಡ್ತೀನಿ. ಚಾಲೆಂಜ್ ಅಕ್ಸೆಪ್ಟೆಡ್ ಚಿನ್ನ. ಸರಿ, ಈಗ ಮಲ್ಕೋ, ಇಲ್ಲ ಅಂದ್ರೆ ಒಳಗಿರೋ ಆದ್ಯ ಸ್ಟ್ರೈಕ್ ಮಾಡ್ತಾಳೆ. ಮಲ್ಕೊಳ್ತೀನಿ ಗಂಡ, ಆದ್ರೆ ಒಳಗಿರೋದು ಆದ್ಯ ಅಲ್ಲ, ಸಾರ್ಥಕ್. ಆಯ್ತಮ್ಮ, ಆಯ್ತು. ಈಗ ಮತ್ತೆ ಅದಕ್ಕೆ ಇನ್ನೊಂದಷ್ಟು ವಾದ ಮಾಡ್ತೀಯ ನೀನು. ಆದ್ರೂ ನನ್ ವಿಕಿರಣನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ಸಾರ್ಥಕ್. ಅವನು ಬೇಗ ಹುಷಾರಾಗ್ತದೆ, ಯೋಚನೆ ಮಾಡ್ಬೇಡ. ಈಗ ಆಲ್ರೆಡಿ ಟೈಮ್ ಆಗಿದೆ, ಮಲ್ಕೋ. ಡಾಕ್ಟರ್, ಯಾಕೆ ಹೀಗಾಯ್ತು? ಎನಿ ಪ್ರಾಬ್ಲಮ್? ಅಂಥದ್ದೇನಿಲ್ಲ, ಒಂದೊಂದ್ಸಲ ಈಗ ಆಗುತ್ತೆ.
ಈಗ ಅವ್ರಿಗೆ ಪ್ರಜ್ಞೆ ಬರ್ತಾ ಇದೆ. ಅಮ್ಮದು ಹಲೋ ಅಮ್ಮು. ಹಲೋ ಅಮ್ಮ. ಅಮ್ಮು, ನೀನು ಯಾವಾಗ ಫೋನ್ ಮಾಡ್ತೀಯ ಅಂತಾನೆ ನಾನು ಕಾಯ್ತಿದ್ದೆ ಕಣೆ. ಹೇಗಿದೆ? ನೆನ್ನೇನು ನಿನಗೆ ತಲೆ ಸುತ್ತ ಬಂದು ಬಿದ್ಬಿಟ್ಟಂತೆ. ಅಮ್ಮಂಗೆ ನನ್ನ ನಡೆದಿದ್ದ ವಿಷಯ ಹೇಳೋದಾ ಬೇಡವಾ? ಹೇಗಿದ್ರು ಇಲ್ಲೇನು ನಡೀತು ಅಂತ ಅಮ್ಮಂಗೆ ಗೊತ್ತಿಲ್ವಲ್ಲ. ಸುಮ್ಮನೆ ಇದನ್ನೆಲ್ಲ ಹೇಳಿ ಮತ್ತಷ್ಟು ಟೆನ್ಷನ್ ಕೊಡೋದು ಸರಿ ಇರಲ್ಲ. ಅಮ್ಮು, ಕೇಳಿಸ್ತಿದ್ಯೇನೆ? ಇಲ್ಲಿ ಕ್ಯಾಂಟೀನಲ್ಲಿ ಸಿಗ್ನಲ್ ಸರಿಯಾಗಿಲ್ಲ ಅಂತ ನೆನ್ನೆ ಅದಿತಿ ಹೇಳ್ತಿದ್ಲು. ಹಾಮ, ಕೇಳ್ತದ ಹೇಳು. ಹೇಳೋದು ಆಮೇಲೆ. ನಾನೇನೋ ಕೇಳಿದೆ ಅಲ್ವಾ? ಅಯ್ಯೋ ಅದು ಬಿಡಮ್ಮ. ನಾನೀಗ ನಿನಗೆ ಕಾಲ್ ಮಾಡಿದ್ದು ಒಂದು ಖುಷಿ ವಿಚಾರ ಹೇಳಕ್ಕೆ. ಹಾ, ಖುಷಿ ವಿಷಯನಾ? ಅಂದ್ರೆ ಅದು ವಿಕ್ಕಿ ಬಗ್ಗೆನೇ ಆಗಿರುತ್ತೆ. ಹೇಗಿದೆ ನಮ್ಮ ಅವನು? ಹೌದಮ್ಮ, ಅದೇ ವಿಷಯನೇ. ಇವಾಗ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಡಾಕ್ಟರ್ ಬಂದು ಚೆಕ್ ಮಾಡಿ ಏನೂ ತೊಂದರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ, ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರಮ್ಮ. ಹೌದೇನೆ? ಅಬ್ಬಾ, ಈಗ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಯ್ತು ನೋಡು. ಮೊದಲು ದೇವ್ರು ಬಂದು ಸ್ವಲ್ಪ ದೀಪ ಹಚ್ತೀನಿ. ನೀನು ಆರಾಮಾಗಿದ್ದೆ ತಾನೆ? ಆರತಿ ಹೇಗಿದ್ದಾಳೆ? ಹಾಮ್ಮ, ನನ್ಗೇನು ಆಗಿಲ್ಲ. ಹಸುವಾಗಿ ಸ್ವಲ್ಪ ತಲೆ ಸುತ್ತ ಬಂತು ಅಷ್ಟೆ. ಇಲ್ಲೆಲ್ಲರೂ ಆರಾಮಾಗಿದ್ದೀವಿ, ನೀನೇನು ಚಿಂತೆ ಮಾಡಬೇಡ. ವಜ್ರಂಗಿ ನಮ್ಮ ಕೈ ಬಿಡಲ್ಲ ಅಂತ ಹೇಳಿದ್ನಲ್ವಾ, ಅವನು ಯಾವಾಗಲೂ ಕಾಪಾಡ್ತಾನಮ್ಮ. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಆಯ್ತಾ? ಹಾ, ಬಾಯ್ ಮಾ, ಬಾಯ್. ಅಬ್ಬಾ, ಬೆಳಬೆಳಗ್ಗೆ ತುಂಬ ಒಳ್ಳೆ ಸುದ್ದಿ ಬಂತು. ದೇವ್ರೆ, ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲದು. ಆಯ್ತಾ ಒಡೆ? ಆಗ್ತಾ ಇದೆ ರೀ. ನಿಮಗ್ ಗೊತ್ತಾ, ನಮ್ಮ ಅಮ್ಮ ಫೋನ್ ಮಾಡಿದ್ಲು. ನಮ್ ವಿಕ್ಕಿ ಚೇತರಿಸ್ಕೊಂಡಿದ್ದಾನಂತೆ. ಸದ್ಯ ದೇವ್ರ ಕೊನೆಗೂ ಕಣ್ಬಿಟ್ಟ. ಅಬ್ಬಾ, ಈಗ ಸಮಾಧಾನ ಆಯ್ತು. ದೇವ್ರು ಯಾವತ್ತೂ ಕಣ್ಮುಚ್ಚಲ್ಲ ಪರಿ. ಅವನು ನಮ್ಮ ಕಡೆ ನೋಡ್ತಾ ಇಲ್ಲ ಅಂತ ನಾವು ಅನ್ಕೋತೀವಿ ಅಷ್ಟೇ. ಏನ್ರಿ ಇದು? ಇದನ್ನ ಯಾರಾದ್ರೂ ತಿನ್ನಕ್ಕಾಗುತ್ತಾ? ಇದನ್ನ ತಿಂದ್ರೆ ಈಗಲೇ BP ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀನಿ ಅಷ್ಟೇ. ಏನ್ರಿ ಇದು? ಅಯ್ಯೋ, ಏನಾಯ್ತಣ್ಣ? ಏನಾಗಿದೆ ಅಂತ ನಿಮಗ್ ಗೊತ್ತಿಲ್ವಾ? ಅಡುಗೆ ಮಾಡ್ತಾ ರುಚಿ ನೋಡಲ್ವಾ ನೀವು? ಇದೇನು ಇಡ್ಲಿನ ಉಪ್ಪಿನ ಮೂಟೆನಾ? ಇದನ್ನ ಒಂದು ಇಡ್ಲಿ ತಿಂದ್ರೆ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಷ್ಟೇ. ಅಷ್ಟೊಂದು ಉಪ್ಪಾಗಿದೆಯಾ? ಹೌದು ಸರ್, ನೀವು ಹೇಳಿದ ನಿಜಾನೇ. ಕೈ ತಪ್ಪಿ ಉಪ್ಪು ಜಾಸ್ತಿ ಬಿದ್ದುಬಿಟ್ಟಿದೆ. ಬೇಜಾರು ಮಾಡ್ಕೋಬೇಡಿ, ಒಂದು 5 ನಿಮಿಷದಲ್ಲಿ ರೈಸ್ ಪಾತ್ ರೆಡಿ ಆಗುತ್ತೆ. ಬೇರೆ ಏನಾದ್ರು ಕೊಡ್ಲಾ? ರೀ, ನೀವ್ ಹೇಳಿದ್ ನಾವ್ ತಿನ್ಬೇಕೇನ್ರಿ? ಯಾಕ್ರಿ ಇಂತ ದರಿದ್ರ ಅಡ್ಗೆ ಮಾಡ್ಬಿಡಿಸ್ತೀರಾ? ಕೆಲಸ ಗೊತ್ತಿಲ್ಲ ಅಂದ್ರೆ ಬಾಗ್ಲಾಕೊಂಡ್ ಮನೆಗೆ ಹೋಗಿ. ಹಾಗ್ಯಾಕಂತೀರಣ್ಣ? ನೀವು ರೈಸ್ ಬಾತ್ಗೆ ದುಡ್ಡು ಕೊಡೋದ್ ಬೇಕಿಲ್ಲ. ಬಿಸಿ ಬಿಸಿ ತಯಾರಾಗ್ತಿದೆ, ಕೊಟ್ಬಿಡ್ತೀನಿ. ಕಾಸಲ್ಲ, ತಿಂದಿರೋ ಒಂದ್ ತುತ್ತಿಡ್ಲಿ ನನ್ನ ಸಾಯಿಸ್ತಾ ಇದ್ರೆ ಅಷ್ಟೇ ಸಾಕು. ಜನರು ಜೀವ ಜೊತೆ ಆಟ ಆಡ್ತಿರಲ್ರಿ ನೀವು. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾವೇನ್ ಬೇಕಂತ ಮಾಡಿಲ್ಲ ಇದನ್ನ. ಏನೋ ಎಡವಟ್ಟಾಗಿದೆ, ಕೋಪ ಮಾಡ್ಕೋಬೇಡಿ. ಕೂತ್ಕೊಳ್ಳಿ, ನಾನು ಚೆನ್ನಾಗಿರೋದು ಕೊಡ್ತೀನಿ. ಏನೋ ಹೊಸ್ದಾಗಿ ಮೆಸ್ ಶುರುವಾಗಿದೆ ಅಂತ ಬಂದ್ರೆ ನಿಮ್ದು ಅದೇ ಗೋಳು. 4 ದಿನ ಚೆನ್ನಾಗಿ ಮಾಡಾಕ್ತೀರಾ, ಆಮೇಲೆ ನಿಮ್ ಬುದ್ಧಿ ತೋರಿಸ್ಬಿಡ್ತೀರಾ. ತಿನ್ನೋ ವಿಚಾರದಲ್ಲಿ ಇಂಥ ಕೆಲಸ ಮಾಡ್ತೀರಲ್ರಿ, ನಾಚಿಕೆ ಆಗ್ಬೇಕು ನಿಮ್ಗೆ. ನಮ್ಮ ಜೀವನದಲ್ಲಿ ಯಾವತ್ತೂ ಈ ಹೋಟ್ಲು ಕಡೆ ತಲೆಯಾಕಲ್ಲ. ನಡೆಯಲೇ. ಇವ್ರಗಳ ಗಲಾಟೆ ಕೇಳಿಸ್ಕೊಂಡು ಬಂದಿರೋರು ವಾಪಸ್ ಹೋಗ್ಬಿಟ್ರಪ್ಪ.
ಇನ್ನು ಎಷ್ಟು ಇಡ್ಲಿ ಇದೆ ಪರಿ? ತುಂಬಾ ಇದೆ. ಆದ್ಯ ನೀನ್ ಹಾಸ್ಪಿಟಲ್ಗೆ ಹೋಗೋದ್ ಬೇಡ. ಯಾಕೆ ಹೋಗ್ಬಾರ್ದು? ಆದ್ಯ ಈ ಪರಿಸ್ಥಿತಿಲಿ ನೀನ್ ಹಾಸ್ಪಿಟಲ್ಗೆ ಹೋಗೋದ್ ಬೇಡ, ಮನೇಲೇ ಇರು. ನಿನ್ನೆ ಹೋಗಿದ್ದೆ ಅಲ್ವಾ, ಹಾಗೆ ಇವತ್ತು ಹೋಗ್ ಬರ್ತೀನಿ. ನೋಡು, ಸುಮ್ನೆ ಹಠ ಮಾಡ್ಬೇಡ ಆದ್ಯ. ಇವಾಗ ನೀನೇ ಅಲ್ಲಿ ಹೋಗಿ ತಿಂಡಿ ಕೊಡೋ ಅನಿವಾರ್ಯ ಏನೂ ಇಲ್ಲ. ಅದನ್ನೆಲ್ಲ ಮಾಡಕ್ಕೆ ತುಂಬಾ ಜನ ಸರ್ವೆಂಟ್ಸ್ ಇದ್ದಾರೆ. ನೀನ್ ಸುಮ್ನೆ ಸ್ಟ್ರೈನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟ್ರೈನ್ ಆಗತ್ತೆ ಅಂತ ನೀವ್ಯಾಕೆ ಅನ್ಕೊಳ್ತೀರಾ? ನಂಗೇನೂ ಆಗಲ್ಲ. ಅಲ್ಲಿ ವಿಕ್ಕಿ ಅಣ್ಣ ಆರಾಮಾಗಿದ್ದೀನಿ ಅಂತ ಕನ್ಫರ್ಮ್ ಆಗುವವರೆಗೂ ನಂಗೆ ನೆಮ್ಮದಿ ಇಲ್ಲ. ಆದ್ಯ, ಅರ್ಥ ಮಾಡ್ಕೊ, ಅವ್ನ್ಗೇನೂ ಆಗಲ್ಲ. ಅವ್ನ್ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ಅಂತ ಡಾಕ್ಟರ್ ಹೇಳಿದಾರೆ ತಾನೆ. ಇವತ್ತವ್ನು ಹುಷಾರಾಗ್ತಾನೆ. ಅಲ್ಲ, ಅವನ್ನ ಕೇರ್ ಮಾಡಕ್ ಹೋಗಿ ನೀನ್ ಪ್ರಾಬ್ಲಮ್ ಮಾಡ್ಕೋಬೇಡ ಆದ್ಯ. ನೋಡಾದ್ಯ, ಇಂಥ ಟೈಮಲ್ಲಿ ನೀನ್ ಜಾಸ್ತಿ ರಿಸ್ಕ್ ತಗೋಬಾರ್ದು. ಈ ಟೈಮಲ್ಲಿ ಹಾಸ್ಪಿಟಲ್ ಎನ್ವೈರನ್ಮೆಂಟ್ ಎಲ್ಲ ನಿಂಗೆ ಒಳ್ಳೇದಲ್ಲ. ಸುಮ್ನೆ ಯಾಕೆ ಸಮಸ್ಯೆನ ಮೈ ಮೇಲೆ ಎಳ್ಕೋತೀಯ ಆದ್ಯ? ಅಮ್ಮ, ಯಾಕೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ? ನಾನು ಅಷ್ಟೊಂದು ಸಾಫ್ಟ್ ಅಲ್ಲ. ಆದ್ಯ, ನೀನ್ ಸ್ಟ್ರಾಂಗೇ, ಆದ್ರೆ ನೀನ್ ನನ್ ಮಗಳು. ಈಗ ಆಲ್ರೆಡಿ ಒಂದ್ಸಲ ಪ್ರಾಬ್ಲಮ್ ಆಗಿದೆ. ಅದ್ ಮತ್ತೆ ರಿಪೀಟ್ ಆಗದ್ ನನ್ಗಿಷ್ಟ ಇಲ್ಲಮ್ಮ. ಮನ್ಸಿಗೆ ಒಳ್ಳೇದ್ ಬಯಸಿದ್ರೆ ಡೆಫಿನೆಟ್ಲಿ ಒಳ್ಳೇದಾಗತ್ತಮ್ಮ. ನಾನ್ ಮಾತ್ರ ನಿನ್ ಮಗಳ, ವಿಕ್ಕಿ ನಿನ್ ಮಗನೇ ತಾನೇ. ಏನು ಬೆಳಿಗ್ಗೆ ಬೆಳಿಗ್ಗೆ ವಾದ ವಿವಾದ ನಡೀತಾ ಇದೆ? ಏನ್ ಸಮಸ್ಯೆ ಸುಹಾಸಿನಿ? ಸಮಸ್ಯೆ ಏನೂ ಇಲ್ಲ ಅಜ್ಜಿ. ಇವ್ರಿಗೆಲ್ಲ ನನ್ನ ಮೇಲೆ ಕಾಳಜಿ ಜಾಸ್ತಿ ಆಗೋ ಜೊತೆ ನಾನು ವೀಕ್ ಅನ್ನೋ ಒಂದು ಫೀಲ್ ಕೂಡ ಗಟ್ಟಿಯಾಗಿದೆ. ನಾನು ತಿಂಡಿ ತಗೊಂಡು ಹಾಸ್ಪಿಟಲ್ಗೆ ಹೋದ್ರೆ ನನಗೇನೋ ಆಗತ್ತೆ ಅನ್ನೋ ಫೀಲಲ್ಲಿ ಇದ್ದಾರೆ ಎಲ್ಲರೂ. ನೀವು ಯಾರು ಏನೇ ಹೇಳಿ, ನಿಮ್ಮೆಲ್ಲರ ಮಾತನ್ನು ನಾನು ಎಲ್ಲಾ ಟೈಮಲ್ಲೂ ಕೇಳಿದ್ದೀನಿ. ಆದ್ರೆ ಈ ಟೈಮ್ ಮಾತ್ರ ಕೇಳಲ್ಲ. ನಾನು ಹೋಗೇ ಹೋಗ್ತೀನಿ, ವೀಕೆಂಡ್ ನೋಡ್ಲೇಬೇಕು ಅಷ್ಟೇ. ರಾಜಣ್ಣ, ಯಾವಾಗ ಬಂದ್ರಿ? ಈಗ ಬಂದೆ ಅಮೂಲ್ಯ. ಆರಾಮಾಗಿದ್ಯಾ? ಏನ್ ತೊಂದರೆ ಇಲ್ಲ ತಾನೆ? ಇಲ್ಲ ರಾಜಣ್ಣ, ತೊಂದರೆ ಏನಿಲ್ಲ. ತೊಂದರೆ ಆದ್ರೂ ಹಾಸ್ಪಿಟ್ಲಲ್ಲೇ ಇದ್ದೀನಲ್ವಾ, ಸೀದಾ ಡಾಕ್ಟರ್ ಹತ್ರ ಹೋಗಿ ರಿಪೇರಿ ಮಾಡಿ ನನ್ನ ಅಂತ ಕೂತ್ಬಿಡ್ತೀನಿ. ಹಾ ರಾಜಣ್ಣ, ನೆನ್ನೆ ನಡೆದಿದ್ದ ವಿಚಾರ ಮನೇಲಿ ಹೇಳಿಲ್ಲ ಅಲ್ವಾ? ಇಲ್ಲ ಅಮೂಲ್ಯ, ನಾನೇನು ಹೇಳಿಲ್ಲ. ಹೇಳಿದ್ರೆ ಸುಮ್ಮನೆ ಪ್ಯಾನಿಕ್ ಆಗ್ತಾರೆ ಅಂತ ಹೇಳಿಲ್ಲ. ಬರೀ ಪ್ಯಾನಿಕ್ ಅಲ್ಲ ರಾಜಣ್ಣ, ಆಕಾಶನೇ ಕಳಿಸ್ಬಿದ್ದವ್ರ ಥರ ಮಾಡಿಬಿಡ್ತಾರೆ. ಮನೆಯಿಂದ ಆಚೆ ಬರೋದಕ್ಕೂ ಬಿಡಲ್ಲ. ಮನೆಯೇ ಜೈಲ್ ಥರ ಮಾಡಿ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟಿರೋರು. ಸರಿ, ನಡೀರಿ. ರಾಜಣ್ಣ, ಇವಾಗ ಹೇಗಿದ್ದೇನೆ? ಡಾಕ್ಟರ್ ರೌಂಡ್ಸಿಗೆ ಬಂದಿದ್ದೀರಾ? ಏನಾದ್ರು ಹೇಳಿದ್ರಾ? ದೇವ್ರ ದಯೆ, ನೈಟು ವಿಕ್ಕಿ ರೆಸ್ಪಾಂಡ್ ಮಾಡಿದ್ರು ಗೊತ್ತಾ? ನಿಜವಾಗ್ಲೂ? ನಾನ್ಯಾಕೆ ಸುಳ್ಳು ಹೇಳಿ ರಾಜಣ್ಣ? ನಿಜವಾಗ್ಲೂ ರೆಸ್ಪಾಂಡ್ ಮಾಡಿದ್ರು. ಡಾಕ್ಟ್ರು ಕೂಡ ಬೇಗ ಹುಷಾರಾಗ್ತಾರೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನನ್ಗೆ ಇವಾಗ ಸಮಾಧಾನ ಆಯ್ತು. ನಾನು ಹಾಗೆ ಅನ್ಕೊಂಡಿದ್ದೆ, ಅದಕ್ಕೆ ಅವ್ನಿಗೇನು ಆಗಲ್ಲ, ಬೇಗ ಹುಷಾರಾಗ್ತಾನೆ ಅಂತ ಮನಸ್ಸು ಗಟ್ಟಿಯಾಗಿ ಅನ್ಕೊಂಡಿದ್ದೆ. ಆ ದೇವರು ಒಳ್ಳೆಯವ್ರು ಕೆಟ್ಟದ್ದು ಮಾಡಲ್ಲ ಅಂತಾರೆ. ಅದು ಇವಾಗ ನಿಜ ಆಯ್ತು.
ನನಗಂತೂ ತುಂಬಾ ಭಯ ಆಗೋಗಿತ್ತು ರಾಜಣ್ಣ. ಹಾಗಂತ ಈಗ್ಲೂ ಪೂರ್ತಿ ಧೈರ್ಯ ಬಂದಿಲ್ಲ ನನ್ಗೆ. ಯೋಚನೆ ಮಾಡ್ಬಿಡಿ ಅದಕ್ಕೆ ವಿಕ್ಕಿಗೆ ಏನೂ ಆಗಲ್ಲ.